ನೇತ್ರ 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 ಛೇ ಯಾರಿದು? ಇವಾಗ 4 ಗಂಟೆ. ಯಾರಿದು ಇಷ್ಟೊತ್ತಲ್ಲಿ? ಯಾರು? ನೀನಾ? ಏನೇ ಪ್ರೇಮ? ಏ ಪ್ರೇಮ, ಏನಾಗಿದೆ ನಿನಗೆ? ಏನಕ್ಕೆ ಇಷ್ಟೊತ್ತಲ್ಲಿ ಬಾಗಿಲು ತಡ್ತಿದ್ದೆ 4 ಗಂಟೆ ರಾತ್ರಿಲಿ? ಅದೇ ನೇತ್ರ, ನೀನೇ ಹೇಳ್ದಂಗೆ 4 ಗಂಟೆ ಆಗೋಯ್ತು. ಅದಕ್ಕೆ ಎದ್ದೇಳ್ಸೋಣ ಅಂತ ಬಂದೆ. ಏನೋ 4 ಗಂಟೆಗೆ ಎದ್ದೇಳ್ಸೋಣ ಅಂತ ಬಂದೆ? ನಿಮಗೆ ತಲೆಗೆ ಕೆಟ್ಟಿದ್ಯಾ? ನಾನು ಎದ್ದೇಳೋದು 9 ಗಂಟೆ ಇಲ್ಲ 10 ಗಂಟೆ, ಗೊತ್ತು ತಾನೆ? ಇಷ್ಟೊತ್ತಿಗೆ ಏನಕ್ಕೆ ಎದ್ದೇಳಿಸ್ತಿದ್ಯಾ? ಅಯ್ಯೋ ಅದೆಲ್ಲ ಮುಗ್ದೋದ್ ಕತೆ ನೇತ್ರ. ಇವಾಗ ದೊಡ್ಡತ್ತೆ ಹೇಳಿದಾರೆ ತಾನೆ ನೀನು 4 ಗಂಟೆಗೆ ಎದ್ದು ಎಲ್ಲ ಕೆಲಸನೂ ಮಾಡಬೇಕು ಅಂತ. ನೋಡು ಅತ್ತೆ ಇನ್ನೇನು ಎದ್ಬಿಡ್ತಾರೆ. ಬೇಗ ಹೋಗು, ಬಾಗಿಲೆಲ್ಲ ತೊಳೆದು ಸಾರಿಸಿ ಗುಡಿಸಿ ರಂಗೋಲಿ ಹಾಕು. ಬಾಬಾ, ನಾನು ನಿಂಗೆ ಸಹಾಯ ಮಾಡ್ತೀನಿ. ಏನು 4 ಗಂಟೆ ರಾತ್ರಿಯಲ್ಲಿ ಅಷ್ಟೆಲ್ಲ ಕೆಲಸ ಮಾಡಬೇಕಾ? ಏನು ತಲೆಗೆಲ್ಲ ಕೆಟ್ಟಿದೆ ನಿಮ್ಗೆಲ್ಲರಿಗೂ? ನೋಡು, ನಾನು ಯಾವತ್ತೂ ಇಷ್ಟೊತ್ತಲ್ಲೇ ಎದ್ದಿಲ್ಲ. ಸುಮ್ಮನೆ ನಂಗೆ ಕೋಪ ಬರ್ಸ್ಬೇಡ ಪ್ರೇಮ. ಅಯ್ಯೋ ನೀನು ಕೋಪ ಬರ್ಸೋದು ನನಗೆ ತಲೆ ಕೆಟ್ಟಿದ್ಯಾ? ಒಳ್ಳೆ ಕತೆ ಆಯ್ತಲ್ಲ. ನಾನು ಎದ್ದು ಬಂದಿಲ್ವಾ 4 ಗಂಟೆಗೆ? ಅಕ್ಕನೂ ಎದ್ದಿದ್ದಾಳೆ ಪಾಪ. ನೋಡು ಬಾ, ಬೇಗ ಬೇಗ ಕೆಲಸ ಮಾಡು. ನೀನು ಕೆಲಸ ಮಾಡಿಲ್ಲ ಅಂದರೆ ಅಕ್ಕ ನಾನಿಬ್ಬರು ಬಯಸ್ಕೋಬೇಕಾಗತ್ತೆ. ನೋಡು ಪ್ರೇಮ, ಇದೆಲ್ಲ ತುಂಬ ಅತಿ ಆಯಿತು. ಇದೆಲ್ಲ ನಿಂದೆ ಪಿಟ್ಟಿಂಗ್ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನೇ ತಾನೇ ನಮ್ಮ ದೊಡ್ಡಮ್ಮನ ಹತ್ರ ಇಲ್ದೆಲ್ಲ ಹೇಳಿರೋದು. ಇಲ್ಲ ಅಂದರೆ ನಮ್ಮ ದೊಡ್ಡಮ್ಮ ಯಾಕೆ ಇದೆಲ್ಲ ಮಾಡಿಸ್ತಾರೆ ನನ್ನ ಹತ್ರ? ನೀನೇ ಏನೋ ಹೇಳಿದ್ಯಾ, ನನಗೆ ಗೊತ್ತು ಎಲ್ಲ ನಿಂದೆ ಕಿತಾಪತಿ ಅಂತ. ನೋಡು ಸುಮ್ಮನೆ ನಾನು ಕೋಪ ಬರ್ಸ್ಬೇಡ. ನಾನಂತೂ ಇಷ್ಟೊತ್ತಿಗೆ ಎದ್ದು ಬರಲ್ಲ. ತಳಮ್ಮ ಬೈದ್ರು ಅಷ್ಟೇ, ಅವ್ರ ಅಮ್ಮ ಬೈದ್ರು ಅಷ್ಟೇ, ಹೋಗಿಲ್ಲಿಂದ. ಸುಮ್ಮನೆ ರಿಸ್ಕ್ ತಗೋತಿದ್ಯಾ ಅನಿಸುತ್ತೆ. ಒಂದ್ಸತಿ ಯೋಚನೆ ಮಾಡಿ ನೋಡು. ಆಯಿತು ಬಿಡು, ನಿಮ್ಮ ದೊಡ್ಡಮ್ಮ ಬಂದರೂ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಮಲ್ಕೊ. ನಾನು ಹೋಗಿ ಹೇಳ್ತೀನಿ, ದೊಡ್ಡತೆ ನಾನು ಎದ್ದೇಳಿಸಿದೆ, ಅವಳು ಎದ್ದೇಳ್ತಾ ಇಲ್ಲ ಅಂತ. ಯಾಕಂದರೆ ನೀನು ಎದ್ದಿಲ್ಲ, ನೀನೇನು ಕೆಲಸ ಮಾಡಿಲ್ಲ ಅಂದರೆ ಬಂದು ನನ್ನ ಹತ್ರ ಹೇಳು ಅಂತ ಹೇಳಿದ್ದಾರೆ. ಈ ಪ್ರೇಮ, ಏನಕ್ಕೆ ಹಿಂಗೆ ಹೊಟ್ಟೆ ಉರಿಸ್ತಿದ್ಯಾ ನನ್ನ? ನಾನೇನೇ ಮಾಡಿದ್ದೀನಿ ನಿನಗೆ? ಅಯ್ಯೋ ನೀನೇನು ಮಾಡಿಲ್ಲ ಅಂತ ಹೇಳು ನೇತ್ರ. ಮಾಡಬಾರ್ದೆಲ್ಲ ಮಾಡಿದ್ಯಾ. ಬಾಯಿ ಮುಚ್ಕೊಂಡು ಬಾ ಈಗ. ಸುಮ್ಮನೆ ನನ್ನ ಕೋಪ ಬರ್ಸ್ಬೇಡ, ಟೈಮ್ ಆಯಿತು. ಸರಿ ನೀನು ಹೋಗ್ರಿ, ನಾನು ಆಮೇಲೆ ಬರ್ತೀನಿ. ಇನ್ನು ಯಾವಾಗ ಬರ್ತೀಯಾ? ಟೈಮ್ ಆಯಿತು, ಬಾ ನೇತ್ರ. ಆಮೇಲೆ ಸೀರೆ ಉಟ್ಕೊಂಡು ಬಾ. ಯಾವುದಾದ್ರೂ ಒಂದು ಸೀರೆ ಇದ್ರೆ, ಹಳೆ ಸೀರೆ ಯಾವುದಾದ್ರೆ ಉಟ್ಕೊ. ಮನೆ ಕೆಲಸ ಮಾಡೋಕ್ಕೆ ಸಾಕಾಗುತ್ತೆ. ಅದು ಇದ್ರ ಕಬೋರ್ಡಲ್ಲಿರೋ ರೇಷ್ಮೆ ಸೀರೆಗಳೆಲ್ಲ ತಗೋ ಉಟ್ಕೊಬಿಟ್ಟು ಆಮೇಲೆ ಮನೆ ಕೆಲಸ ಮಾಡೋಕ್ಕೆ, ಆಯಿತಾ? ಬೇಗ ಸೀರೆ ಉಟ್ಕೊಂಡು ಬಾ ಕೆಳಗಡೆ. ಅಯ್ಯೋ ಕೋಪ ಬರ್ಸ್ಬೇಡ ನನಗೆ, ಓಕೆ ನೀನು. ಆಯಿತು, 10 ನಿಮಿಷ ಟೈಮ್ ಕೊಡ್ತೀನಿ ಅಷ್ಟೇ. ನೀನು ಬಂದಿಲ್ಲ ಅಂದರೆ ದೊಡ್ಡತ್ತೆ ರೂಮ್ ಮುಂದೆ ನಿಂತಿರ್ತೀನಿ, ಗೊತ್ತಾಯ್ತಾ? ಏನು ಬೇಡ, ನಾನು ಬರ್ತೀನಿ, ಹೋಗು. ಓಕೆ. ಅಯ್ಯೋ ಎಂಥ ಪರಿಸ್ಥಿತಿ ತಂದಿಟ್ಬಿಡ್ಲಿ ಪ್ರೇಮ ನನ್ನ. 4 ಗಂಟೆ ಆದರೂ ನಾನು ಜೀವಮಾನದಲ್ಲೇ ಎದ್ದಿಲ್ಲ. ಈ ಅಮ್ಮ ಅಂತೂ ನಮ್ಮ ದೊಡ್ಡಮ್ಮನ ಕಂಡ್ರೆ ಯಾಕೆ ಹಂಗೆ ಎದುರ್ಕೊಳ್ತಾರೋ ಅನ್ನೋದು ಹೇಳಲ್ಲ. ಯಾವಾಗಲೂ ದೊಡ್ಡಮ್ಮನ ಕಂಡ್ರೆ ಎದುರ್ಕೋತಾನೆ ಇರ್ತಾರೆ. ಯಾಕೆ ಹಂಗೆ ಎದುರ್ಕೋತಾರೆ ಅಂತಲೂ ಗೊತ್ತಿಲ್ಲ. ನಾವು ಎದುರ್ಕೊಂಡು ಸಾಯಂಗಾಗಿದೆ. ಅಕ್ಕ ಏನು ಮಾಡ್ತಿದ್ಯಾ? ಪ್ರೇಮ, ಅದೇ ಕಸ ಗುಡಿಸ್ತಾ ಇದ್ದೀನಿ. ಬಾಗಿಲಿಗೆ ನೀರು ಹಾಕ್ಬೇಕಲ್ಲ. ನಿಂಗೇನು ತಲೆಗಿಲೆ ಕೆಟ್ಟಿದ್ಯಾ? ಈ ಕೆಲಸ ಎಲ್ಲ ನೇತ್ರ ಮಾತ್ರ ಮಾಡಿಸ್ಬೇಕು ಅಂತ ಹೇಳಿದಾರೆ ತಾನೇ ದೊಡ್ಡತ್ತೆ. ಮತ್ತೆ ನೀನು ಯಾಕೆ ಮಾಡ್ತಿದ್ಯಾ? ಅಯ್ಯೋ ಪ್ರೇಮ, ನಿನ್ಗೇನಾಗೈತೆ? ನೇತ್ರ ಎದ್ದೇಳ್ತಾಳೆ ಅಷ್ಟೊತ್ತಿಗೆ. ಅವಳು ಎದ್ದೇಳೋದು 9 ಗಂಟೆ 10 ಗಂಟೆಗೆ. ಅಷ್ಟರಲ್ಲಿ ನಾನು ಇಡೀ ಮನೆ ಕೆಲಸನೇ ಮುಗಿಸಿಟ್ಟಿರ್ತೀನಿ. ಅಂಥದ್ರಲ್ಲಿ ಅವಳು 10 ಗಂಟೆಗೆ ಬಾಗಿಲು ನೀರು ಹಾಕ್ಲಿಂದ ನಾನು ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತೆ ಹೇಳು? ಆಮೇಲೆ ಅತ್ತೇನು ದೊಡ್ಡತೇನು ಬಿಡ್ತಾರ ನನ್ನ? ಅಕ್ಕ ದಡ್ಡಿ ಥರ ಮಾತಾಡ್ಬೇಡ. ಅವಳು ಈಗಲೇ ಎದ್ದು ಇಷ್ಟೊತ್ತಿಗೆ ಬಾಗಿಲು ನೀರು ಹಾಕ್ಬೇಕಕ್ಕ. ಅತ್ತೆ ಹಾರ್ಡ್ರ್ ಆಗಿದೆ ತಾನೆ ದೊಡ್ಡತ್ತಿದ್ದು. ದೊಡ್ಡತ್ತೆ ಹೇಳಿದೆ ತಾನೆ ನಿಂಗೆ ಅದೆಲ್ಲ ಅವಳ ಹತ್ರ ಮಾಡಿಸ್ಬೇಕು ಅಂತ. ಮತ್ತೆ ನೀನು ಯಾಕೆ ಮಾಡ್ತಿದ್ಯಾ? ಆಡ್ರೇನು ಮಾಡಾರೆ ಪ್ರೇಮ, ಆದರೆ ಈ ನೇತ್ರ ಎದ್ದೇಳ್ಬೇಕಲ್ಲ. ಎದ್ದೇಳ್ತಾಳಕ್ಕ, ಎದ್ದು ಬರ್ತಾಳೆ. ನಾನು ಅವಳಿಗೆ ಎದ್ದೇಳಿಸ್ಬಿಟ್ಟು ಬಂದಿದ್ದೀನಿ. ನೀನು ನಡಿ. ಏನು ಹೇಳ್ತಿದ್ಯಾ ಪ್ರೇಮ? ನೇತ್ರ ಎದ್ದೇಳಿಸ್ಬಿಟ್ಟು ಬಂದ್ಯಾ 4 ಗಂಟೆ ರಾತ್ರಿಲಿ? ನಿಜವಾಗ್ಲೂ ಬರ್ತಾಳಾ? ನಿಜವಾಗ್ಲೂ ಬರ್ತಾಳೆ. ಅವಳ ಹತ್ರ ನಾನು ಇದೆಲ್ಲ ತೊಳಸಿ ರಂಗೋಲಿ ಹಾಕಿಸ್ತೀನಿ. ನೀನು ನಡಿ, ಒಳಗಡೆ ಅದೇನಿದೆ ನೋಡ್ತಾ ಇರು. ಸರಿ ಪ್ರೇಮ, ಆಯಿತು. ಪ್ರೇಮ, ಜಗಳಕ್ಕೆ ಮಾತ್ರ ಹೋಗ್ಬೇಡ ಅವಳ ಜೊತೆ, ಆಯಿತಾ? ನಾನೇನು ದೊಡ್ಡ ಜಗಳ ಕಂಡಿನಾ ಎಲ್ಲರ ಜೊತೆ ಜಗಳಕ್ಕೆ ಹೋಗೋಕ್ಕೆ? ಹೋಗು ನೀನು ಸುಮ್ಮನೆ. ಸರಿ ಆಯಿತು. ಈ ಅಕ್ಕ ಒಂದು ಪೆದ್ದು. ವಾವ್ ನೇತ್ರ ಬಂದಾ? ಪರವಾಗಿಲ್ವೇ? ಸೀರೆನೂ ಉಟ್ಕೊ ಬಂದಿದ್ಯಾ? ಈ ಸೀರೆಗೆ ಈ ಒಡವೆಗಳೆಲ್ಲ ಚೆನ್ನಾಗಿ ಕಾಣಿಸಲ್ಲ. ಅದೆಲ್ಲ ತೆಗ್ಬಿಡು, ಕೊಡು, ನಾನು ಎತ್ತಿಟ್ಬಿಡ್ತೀನಿ. ಏನು ಇದೆಲ್ಲ ತೆಗಿಬೇಕಾ? ಹೌದು ನೇತ್ರ, ಮನೆ ಕೆಲಸ ಮಾಡೋರು ಥರನೇ ಇರಬೇಕು. ತೆಕ್ಕೊಡು. ನಾನೇನು ತೆಗೆದಿಲ್ಲ. ಆಯ್ತು ಬಿಡು, ದೊಡ್ಡತೆ ಬಂದಮೇಲೆ ತೆಗಿವಂತೆ. ವಾವ್ ಪರ್ಫೆಕ್ಟ್ ಆಗಿದೆಯಾ ಈಗ? ಬೇಗ ಬರಲಿ ತಗೊಂಡು ನೀಟಾಗಿ ಅಲ್ಲಿಂದ ಇಲ್ಲಿ ತನಕ ಗುಡಿಸ್ಬಿಡು. ಏ ಪ್ರೇಮ, ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ, ತಿಳ್ಕೊಬಿಡು. ಇವಾಗ ಮಾಡಮ್ಮ, ಆಮೇಲೆ ನೋಡೋಣ. ಈ ದೊಡ್ಡಮ್ಮ ಯಾಕಾದ್ರೂ ಬಂದ್ಲು? ಅಮ್ಮ ಇಟ್ಟಿದ್ಯಾ ನೀನು? ನಾನಿಲ್ಲಿ ಕೆಲಸ ಮಾಡಿ ಸಾಯ್ತಿದ್ದೆ, ನೀನು ಮಲಗಿರೋ ಆರಾಮಾಗಿ. ಆಯ್ತಾ? ಇಲ್ಲಿ ಬರ್ಲಿ ಇಟ್ಬಿಡು. ಬಕೆಟಲ್ಲಿ ನಲ್ಲಿ ಹತ್ರ ನೀರಿಟ್ಟಿದ್ದೀನಿ, ಎತ್ಕೋಗು. ಈಗ ತಗೋಬಾ. ಆಯ್ತಾ? ಈಗ ರಂಗೋಲಿ ಹಾಕ್ಬಿಡು. ಏನೇ ಎಲ್ಲ ಕೆಲಸ ನಾನೇ ಮಾಡಿದ್ರೆ ನೀನೇನು ಮಾಡ್ತೀಯ ಮತ್ತೆ? ಅಯ್ಯೋ ನಾನು ಇದೆಲ್ಲ ನೀರೆಲ್ಲ ತುಂಬಿಸಿಟ್ಟಿಲ್ವಾ? ಇದೆಲ್ಲ ತಂದು ಕೊಟ್ಟಿಲ್ವಾ? ನೀನು ಬಂದು ಎಪ್ಸಿಲ್ವಾ? ಇದೆಲ್ಲ ಇನ್ನು ಯಾರು ಮಾಡ್ತಿರೋದು? ಈಗೇನು ರಂಗೋಲಿ ಬಿಡ್ತೀವೋ ಅಲ್ವೋ? ಇಲ್ಲ, ಅದಕ್ಕೆ ಯಾವ ರಂಗೋಲಿನೂ ಬಿಡೋಕ್ಕೆ ಬರಲ್ಲ ಕಣೆ. ಹೆಂಗೆ ಬರುತ್ತೋ ಹಂಗೆ ಬಿಡು. ನೀನೇ ಬಿಟ್ಟಿರೋದು ಅಂತ ದೊಡ್ಡತೆಗೂ ಗೊತ್ತಾಗುತ್ತೆ. ಸರಿ, ನಾನು ಹೋಗಿರ್ತೀನಿ, ರಂಗೋಲಿ ಬಿಟ್ಬಿಟ್ಟು ಬಾ. ಅಯ್ಯೋ ಈ ರಂಗೋಲಿ ಹೆಂಗಪ್ಪ ಬಿಡೋದು? ನನಗೆ ಗೊತ್ತಿದ್ರೆ ತಾನೇ ಬಿಡೋದು. ಯಾರಿದು? ಯಾರಮ್ಮ ನೀನು? ನಮ್ಮ ಹತ್ರ ಏನು ಮಾಡ್ತಾಯಿದ್ದಿ ಇಷ್ಟೊತ್ತಲ್ಲಿ? ಕಳ್ತನ ಮಾಡಕ್ಕೆ ಬಂದಿದ್ಯಾ? ಅಮ್ಮ
ತಲೆ ಇಲ್ಲಿ ಕೆಟ್ಟಿದ್ಯಾ ನಿಂಗೆ? ನಾನು ನೇತ್ರ ಕಣ್ ಕಾಣಿಸ್ತಿಲ್ವಾ ನಿಂಗೆ? ಅಯ್ಯೋ ಮಗಳೇ ನೀನವ, ಇದೇನವ ನಿನ್ನ ವೇಷ? ಇದು ಯಾವ್ದು ಹಿಂಗೆ ಹಳೆ ಸೀರೆ ಉಟ್ಕೊಂಡು ಕೂತಿದಿ? ಮೈ ಮೇಲಿದ್ದು ಒಡವೆಗಳು ಏನು ಕಾಣಿಸ್ತಾ ಇಲ್ಲ. ಇದು ಏನವ ಹಿಂಗೆ ಕೆಲಸ ಕಾಣ್ತಿದೀ? ಎಲ್ಲ ನಿನ್ನಿಂದ ಆಗಿರೋದು, ನಿನ್ನಿಂದ. ಈ ದೊಡ್ಡಮ್ಮನ ಹೋಯ್ತೀನಿ ಅಂದ್ರೆ ಯಾಕೆ ಹೋಗದೆ ಇಲ್ಲಿ ಇಸ್ಕೊಂಡಿದ್ಯಾ ನೀನು? ಯಾಕೆ ನನಗೆ ಹಿಂಗೆ ಹಿಂಸೆ ಕೊಡ್ತಿದ್ಯಾ? ಅವ್ರು ಹೇಳ್ದಂಗೆ ನೀನು ಕೇಳೋದಲ್ದೆ ನಮ್ಮನ್ನ ಯಾಕೆ ಕೇಳೋಂಗೆ ಮಾಡ್ತಿದ್ಯಾ? ಏನಕ್ಕಮ್ಮ ಹಿಂಗೆ ದೊಡ್ಡಮ್ಮನ ಕಂಡ್ರೆ ಹೆದ್ರ್ಕೊಂಡು ಸಾಯ್ತಿದ್ಯಾ ನೀನು? ಅವ್ರು ಹೇಳ್ದಂಗೆ ನಮ್ಮ ಮನೇಲಿ ನಾವ್ಯಾಕಮ್ಮ ಮಾಡಬೇಕು? ಹಾಂ, ಇಬ್ಬರು ಸೊಸೆರು ಇಟ್ಕೊಂಡು ಅವರಿಬ್ಬರು ಆರಾಮಾಗಿದ್ದಾರೆ. ನಾನು 4 ಗಂಟೆ ರಾತ್ರಿಗೆ ಎದ್ದು ಇದೆಲ್ಲ ಗುಡಿಸಿ ತೊಳೆದು ರಂಗೋಲಿ ಹಾಕ್ಬೇಕಂತ. ನಂಗೆ ಈ ರಂಗೋಲಿ ಹಾಕೋಕ್ಕೂ ಬರಲ್ಲ. ಏನಕ್ಕಮ್ಮ ಹಿಂಗೆ ಹಿಂಸೆ ಕೊಡ್ತಿದ್ಯಾ ನೀನು ನನಗೆ? ಅಯ್ಯೋ ಮಗಳೇ, ನಿಂದ ಅಮ್ಮಯ್ಯ ಕಣವ. ನಿನ್ನ ದೊಡ್ಡಮ್ಮ ಹೋಗೋ ಗಂಟೆ ಹೆಂಗೋ ಒಂಚೂರು ಅಡ್ಜಸ್ಟ್ ಮಾಡ್ಕವ. ನಿಂದ ಅಮ್ಮಯ್ಯ ಬೇಜಾರು ಮಾಡ್ಕೊಬೇಕಂತ ಮಗಳೇ. ಬೇಜಾರು ಮಾಡ್ಕೊಳ್ಳೋದಲ್ಲಮ್ಮ, ಏನಿದು? ಯಾಕೆ ಹಿಂಗೆ ಮಾಡ್ತಿದ್ಯಾ ಅಂತ ಏನಾದರೂ ಬಗ್ಳು. ಅಯ್ಯೋ ಏನು ಮಾಡೋದವ, ಕೇಳ್ದಂಗೆ ವಿಧಿ ಇಲ್ಲ. ಏನು ಗೊತ್ತಾ, ನಮ್ಮ ಅಪ್ಪನ ಮನೆ ಆಗಿಲ್ಲ ಆಸ್ತಿ ಅಲ್ಲ, ನಮ್ಮಮ್ಮ ನಮ್ಮ ಅಕ್ಕನ ಹೆಸರಿಗೆ ಬರೆದ್ಬಿಟ್ಟದೆ ಆಗಲೇ. ಈಗ ಅಷ್ಟು ಆಸ್ತಿನೂ ಅವಳೊಬ್ಳಿಗೆ ಸೇರಿಬಿಡ್ತದೆ. ಅವಳೆ ನನಗೆ ಬರ್ಕೊಡ್ತೀನಿ ಅಂತ ಹೇಳೋಳೆ. ಹಾಂ, ನನಗೇನು ಬೇಡ ಕಣವ, ಎಲ್ಲ ನಿನಗೆ ಬರ್ಕೊಡ್ತೀನಿ, ಎಲ್ಲ ನಿನಗೆ ಬರ್ಕೊಡ್ತೀನಿ ಅಂತ ಇಷ್ಟು ವರ್ಷದಿಂದ ಅವಳ ಪ್ರೀತಿ ವಿಶ್ವಾಸವ ಉಳಿಸ್ಕೊಬಂದಿದ್ದೀನಿ. ಈಗ ಈ ಕ್ಷಣಕ್ಕೆ ಕಳ್ಕೊಬಿಟ್ರೆ ಆಸ್ತಿ ಎಲ್ಲ ಹೊಂಟೈತದೆ ಕಣವ. ಅದಕ್ಕೋಸ್ಕರ ಅಷ್ಟೇ. ಇಲ್ಲಾಂದರೆ ಅವಳ ಮಾತು ನಾನು ಯಾಕೆ ಕೇಳ್ತಿದ್ದೆ ಹೇಳು? ಆಸ್ತಿಗೋಸ್ಕರ ನನ್ನ ಹಿಂಗೆ ಹಿಂಸೆ ಕೊಡ್ತಿದ್ದೆ, ಸರಿ ಅಮ್ಮ ಇದು? ಅದಾದ್ರೂ ಮಾಡಿ ಪುಣ್ಯ ಕಟ್ಕೊ. ಥೂ, ಏನು ನೇತ್ರ ರಂಗೋಲಿ ಬಿಡ್ತಾ ಇನ್ನೂ ಹಂಗೆ ನಿಂತಿದ್ಯಾ? ಅಯ್ಯೋ ಇವಳು ಬೇರೆ ಬಂದ್ಲಾ? ಏ ಪ್ರೇಮ, ಹೋಗು, ನಿಂಗೆ ಒಳಗೇನು ಬಂಗ ಇಲ್ವಾ? ಮಾಡೋಗಳು ಬಿಡ್ತಾಳೆ. ಅದೇ ಅತ್ತೆ, ಬಿಟ್ಟೇ ಇಲ್ವಲ್ಲ, ತುಂಬ ಹೊತ್ತಾಯ್ತು. ಇನ್ನೇನು ದೊಡ್ಡತ್ತೆ ಎದ್ದು ಬಂದ್ಬಿಡ್ತಾರೆ. ಅಯ್ಯಯ್ಯೋ ಮಗಳೇ, ಬಿಡವ ಬಿಡವ, ಹಿಂಗೆ ಹೆಂಗೆ ಬರ್ತದೆ ಹಂಗೆ ಬಿಡು. ಬಿಡು ನೇತ್ರ ಬೇಗ, ಬಿಡು ನೇತ್ರ ಬೇಗ. ಪರವಾಗಿಲ್ಲ, ಮೊಬೈಲಲ್ಲಿ ನೋಡ್ಕೊಂಡ್ಬಿಟ್ರು ಸುಮಾರಾಗಿ ಬಿಟ್ಟಿದ್ಯಾ. ಈ ಪ್ರೇಮ ರಾಣಿ ಹಂಗಿದ್ದವಳು ನಮ್ಮ ಮನೆ ಕೆಲಸದವಳು ಮಾಡಿದ್ಯಲ್ವ ನೀನು? ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಕಣೆ. ನೋಡ್ತಾ ಇರು ಏನು ಮಾಡ್ತೀನಿ ನಿನಗೆ ಅಂತ. ಏನೇ ಮಾಡ್ತೀಯಾ? ಏನು ಮಾಡ್ತೀಯಾ? ಏನು ಮಾಡ್ಕೊಳಕ್ಕಾಗಲ್ಲ ನನ್ನ. ಮಾಡ್ತೀನಿ, ಮಾಡೇ ಮಾಡ್ತೀನಿ. ನೀನು ಇದೇ ಥರ ನನ್ನ ಥರನೇ ಅನುಭವಿಸ್ಬೇಕು, ಆ ಥರ ಮಾಡ್ತೀನಿ. ಏ ಹೋಗೆ, ನಮ್ಮ ದೊಡ್ಡಮ್ಮ ಇರೋದಕ್ಕೆ ತಾನು ನೀನು ಇಷ್ಟೆಲ್ಲ ಆಡ್ತಿರೋದು. ನಮ್ಮ ದೊಡ್ಡಮ್ಮ ಹೋದ್ಮೇಲೆ ಏನು ಮಾಡ್ತೀಯಾ? ಏನೇ ಮಾಡ್ತೀಯಾ? ನೀನು ಏನು ಮಾಡ್ತೀನಿ ಆಮೇಲೆ ನೋಡು. ಮನೆ ಕೆಲಸದೊಳಗಿಂತ ಕಡೆ ಆಗ್ಬೇಕು ನೀನು, ಹಂಗೆ ಮಾಡ್ತೀನಿ. ಮನೆ ಕೆಲಸ ಮಾಡೋದು ನಮಗೇನು ದೊಡ್ಡ ವಿಷಯ ಅಲ್ಲ ಆಯಿತಾ? ನಾನು ಸಾವಿತ್ರಕ್ಕೂ ದಿನ ಅದೇ ಕೆಲಸನೇ ಮಾಡೋದು. ನೀನೇನೋ ಇವತ್ತು ಒಂಚೂರು ಗುಡಿಸು ರಂಗೋಲಿ ಹಾಕ್ಬಿಟ್ರೆ ಏನೋ ದೊಡ್ಡದಾಗಿ ಮಾಡಿ ಕಿತ್ತಾಕ್ಬಿಡ್ತೀನಿ ನನ್ನ ಹತ್ರ. ಆ ಬಿಲ್ಡಪ್ ತೊಗೋಬೇಡ. ಹೋಗು, ಇನ್ನೂ ಬೇಕಾದಷ್ಟು ಕೆಲಸ ಇದೆ, ನಡಿ. ಆಡೆ ಅದೆಷ್ಟು ದಿನ ಆಡ್ತೀವೋ ಆಡು. ಇನ್ನೊಂದು 3-4 ದಿನ ತಾನೆ. ದೊಡ್ಡಮ್ಮ ಹೋದ್ಮೇಲೆ ನೀನು ಏನು ಮಾಡೋಕ್ಕಾಗಲ್ಲ ನನ್ನ. ಆಮೇಲೆ ನಿನ್ಗೆ ಆಟ ಆಡಿಸ್ತೀನಿ ನಾನು. 3-4 ದಿನ ಯಾಕೆ ಕೇಳಿಸ್ಕೊಳ್ಳಿಲ್ವ ಸರಿಯಾಗಿ? ಅತ್ತೆ ಇನ್ನು 2 ತಿಂಗಳು ಇಲ್ಲೇ ಇರ್ತಾರೆ. ಅತ್ತೆ ಹೋದ್ಮೇಲೆ ನೀನು ಇದೇ ಕೆಲಸ ಪರ್ಮನೆಂಟ್ ನಿನಗೆ ಮಾಡ್ತೀನಿ ಕಡೆ. ನಿನಗೆ ಅದು ಎಂಥ ಹುಡುಗನ ಮದುವೆ ಆಗಿ ಹೋಗ್ತೀನಿ, ನಾನು ನೋಡ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಿದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಹೇಗೆ ಅನಿಸ್ತು ಅಂತ ಒಂದು ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.